ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಕಾಮಗಾರಿ ಮಾಡಿದ 2 ತಿಂಗಳಿಗೆ ಕಿತ್ತು ಬಂದ ಮೋರಿ. ನಗರಸಭೆಯಿಂದ ನಡೆಯುವ ಕಾಮಗಾರಿಗಳು ಕಳಪೆ ಆರೋಪ. ಚಿಕ್ಕಬಳ್ಳಾಪುರದ ಸಿಸಿ ವೃತ್ತದ ಮೋರಿ ಕಾಮಗಾರಿ ಮಾಡಿದ ಗುತ್ತಿಗೆದಾರನ ವಿರುದ್ಧ ಆಕ್ರೋಶ. ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದಿಂದ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ರಾಜ್ಯೋತ್ಸವ. ಕಾರ್ಮಿಕರಿಗೂ ಕಾನೂನು ಅರಿವು ಅಗತ್ಯ. ಮನೆಯ ಭಾಷೆ ಯಾವುದಾದರೂ ಆಡಳಿತ ಭಾಷೆ ಕನ್ನಡವಾಗಲಿ. ಅಪರಾಧ ಪ್ರಕರಣಗಳಲ್ಲಿ ಯುವಕರು ಹೆಚ್ಚು ಭಾಗಿಯಾಗುತ್ತಿರುವ ಆತಂಕ. ಕೋಲಾರದಲ್ಲಿ ಶಂಕಿತ ಯುವಕರನ್ನು ಕರೆತಂದು ಪರೀಕ್ಷೆ ಮಾಡಿದ ಪೊಲೀಸರು. ಹಲವರಿಗೆ ಡ್ರಗ್ಸ್ ಪತ್ತೆಯಾಗಿರುವುದು ಆತಂಕಕ್ಕೆ ಕಾರಣ. ಬಾಗೇಪಲ್ಲಿ ತಾಲೂಕಿನಲ್ಲಿ ಪಶು ಚಿಕಿತ್ಸಾಲಯಗಳಿಗೆ ಬೇಕಿದೆ ಚಿಕಿತ್ಸೆ. ಆಸ್ಪತ್ರೆ ಕಟ್ಟಡಗಳಿದ್ದರೂ ವೈದ್ಯರಿಲ್ಲದೆ ಜಾನುವಾರುಗಳಿಗೆ ಸಂಕಷ್ಟ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆ ಈ ಹಿಂದೆ ಹಲವು ವಿವಾದಗಳಿಗೆ ಕಾರಣವಾಗಿತ್ತು. ಅದಕ್ಕೆ ಕಾರಣ ಆಡಳಿತ ಮಂಡಳಿ ಇಲ್ಲದೆ ಅಧಿಕಾರಿಗಳೇ ಆಡಳಿತಾಧಿಕಾರಿಯಾಗಿದ್ದರು. ಅದೇ ಸಮಯದಲ್ಲಿ ನಡೆದಿರೋ ಕಾಮಗಾರಿಯೊಂದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಕಾಮಗಾರಿ ಮಾಡಿ 2 ತಿಂಗಳು ಕಳೆಯುವುದಕ್ಕೂ ಮೊದಲೇ ಕಿತ್ತು ಬಂದಿದ್ದು ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೇಳಿಬಂದಿದೆ. ಹೌದು, ಸರ್ಕಾರಿ ಕಾಮಗಾರಿಗಳೆಂದರೆ ಕಳಪೆ ನಡೆಯೋದು ಸಾಮಾನ್ಯ ಎಂಬ ಪರಿಸ್ಥಿತಿ ಪ್ರಸ್ತುತ ಎದುರಾಗಿದೆ. ಇನ್ನು ನಗರಸಭೆ ಕಾಮಗಾರಿಗಳಿಗಂತೂ ಅವುಗಳಿಗೆ ಗುಣವೂ ಇಲ್ಲ, ಮಟ್ಟವೂ ಇಲ್ಲ ಎಂಬಂತಾಗಿದೆ. ಇದಕ್ಕೆ ಉತ್ತಮ ಉದಾಹರಣೆ ಚಿಕ್ಕಬಳ್ಳಾಪುರ ನಗರದ 11ನೇ ವಾರ್ಡಿನ ಸಿಸಿ ವೃತ್ತದಲ್ಲಿ ಮಾಡಿರುವ ಮೋರಿ ಕಾಮಗಾರಿ. ಇದು ಮೊದಲೇ ತಗ್ಗು ಪ್ರದೇಶ. ಇಲ್ಲಿಗೆ ಬರುವ ಚರಂಡಿ ನೀರು ಮುಂದೆ ಸಾಗದೆ ನಿಂತಲ್ಲೇ ನಿಂತು ಜನರಿಗೆ ತೊಂದರೆಯಾಗಿತ್ತು. ಇದನ್ನು ದುರಸ್ತಿ ಮಾಡಲು ಬಂದ ಗುತ್ತಿಗೆದಾರ ಮತ್ತಷ್ಟು ಅವಾಂತರ ಸೃಷ್ಟಿ ಮಾಡಿದ್ದಾನೆ ಎಂಬುದು ಈಗ ಎದುರಾಗಿದೆ. ಸಿಸಿ ವೃತ್ತದಲ್ಲಿ ಕಳೆದ 2 ತಿಂಗಳ ಹಿಂದೆ ಚರಂಡಿ ತ್ಯಾಜ್ಯ ನೀರು ಸರಾಗವಾಗಿ ಹರಿದು ಹೋಗುವ ಉದ್ದೇಶದಿಂದ ಮಾಡಿರುವ ಮೋರಿ ಕಾಮಗಾರಿ 2 ತಿಂಗಳು ಕಳೆಯುವುದಕ್ಕೂ ಮೊದಲೇ ಕಿತ್ತು ಬಂದಿದೆ. ಸಾಲದೆಂಬಂತೆ ಚರಂಡಿ ನೀರು ಹರಿಯುವ ಬದಲು ಮೊದಲಿಗಿಂತಲೂ ಹೆಚ್ಚು ನಿಂತಲ್ಲೇ ನಿಂತು ದುರ್ನಾತ ಬೀರುತ್ತಿದೆ. ಇದರಿಂದ ಸುತ್ತಮುತ್ತಲ ನಿವಾಸಿಗಳು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದು, ಕೂಡಲೇ ಈ ಮೋರಿ ಕಾಮಗಾರಿ ಮಾಡಿದ ಗುತ್ತಿಗೆದಾರನನ್ನು ಕಪ್ಪುಪಟ್ಟಿಗೆ ಸೇರಿಸಲು ಆಗ್ರಹಿಸಿದ್ದಾರೆ. ಮೊದಲಿದ್ದ ಸಮಸ್ಯೆ ನೂತನ ಕಾಮಗಾರಿ ನಂತರ ಮತ್ತಷ್ಟು ಬಿಗಡಾಯಿಸಿದೆ. ಅಲ್ಲದೆ ಬಿಲ್ ಪಡೆಯುವುದಕ್ಕೆ ಮಾತ್ರ ಕಾಮಗಾರಿ ನಡೆಸಿದಂತಿದ್ದು, ಸಾರ್ವಜನಿಕರಿಗೆ ಅನುಕೂಲಕ್ಕಿಂತ ತೊಂದರೆಯೇ ಹೆಚ್ಚಾಗಿದೆ. ಪರಿಸ್ಥಿತಿ ಹೀಗಿದ್ದರೂ ಕಾಮಗಾರಿ ಪರಿಶೀಲನೆ ಮಾಡದೆ ಬಿಲ್ ಹೇಗೆ ಮಾಡಿದರು ಎಂಬ ಪ್ರಶ್ನೆ ಎದುರಾಗಿದ್ದು, ಕಾಮಗಾರಿಯನ್ನು ಮರುಪರಿಶೀಲನೆ ನಡೆಸಿ ಕೂಡಲೇ ಗುತ್ತಿಗೆದಾರನ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ಜೊತೆಗೆ ಆತನನ್ನು ಕಪ್ಪುಪಟ್ಟಿಗೆ ಸೇರಿಸಬೇಕೆಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ. ಇನ್ನು ಸ್ಥಳೀಯ ನಿವಾಸಿ ವಿಜಯ್ ಈ ಕಾಮಗಾರಿಯ ಬಗ್ಗೆ ಮಾತನಾಡಿ, 11ನೇ ವಾರ್ಡಿನಲ್ಲಿ ಕಳೆದ 2 ತಿಂಗಳ ಹಿಂದೆ ಮೋರಿ ದುರಸ್ತಿಯಾಗಿದೆ. ಈ ಮೋರಿ ಕಾಮಗಾರಿ ನಡೆಸಲು ಉತ್ತಮವಾಗಿದ್ದ ರಸ್ತೆ ಕಿತ್ತು ಹಾಳು ಮಾಡಿದ್ದಾರೆ. ಈಗ ಚರಂಡಿಯಲ್ಲಿ ಸರಾಗವಾಗಿ ನೀರು ಹರಿಯುತ್ತಿಲ್ಲ. ಕಾಮಗಾರಿ ನಡೆಸಿದ ನಂತರ ಅಲ್ಲಿ ಉಳಿದ ಕಲ್ಲು, ಮಣ್ಣು, ತ್ಯಾಜ್ಯವನ್ನು ತೆರವು ಮಾಡಬೇಕು ಎಂಬ ಕನಿಷ್ಠ ಜ್ಞಾನ ಗುತ್ತಿಗೆದಾರನಿಗಿಲ್ಲ. ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದ ಕಾರಣ ಪಕ್ಕದ ಅಂಗಡಿಯವರೇ ತ್ಯಾಜ್ಯವನ್ನು ಟ್ರ್ಯಾಕ್ಟರ್ ಮೂಲಕ ತೆರವು ಮಾಡಿದ್ದಾರೆ. ಇದರ ಜೊತೆಗೆ ಇವರು ನಡೆಸಿದ ಕಾಮಗಾರಿ 2 ತಿಂಗಳಿಗೆ ಕಿತ್ತು ಬಂದಿದ್ದು, ಕೂಡಲೇ ಈ ಕುರಿತು ಪರಿಶೀಲನೆ ನಡೆಸಿ ಗುತ್ತಿಗೆದಾರನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇದು ಈ ಒಂದು 2 ತಿಂಗಳ ಹಿಂದೆ ಇದು ಮೋರಿ ದುರಸ್ತಿ ಕಾಮಗಾರಿ ಆಗಿತ್ತು. ನೀರು ಹೋಗ್ತಾ ಇಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ಒಳ್ಳೆ ಕಟ್ಟಡ ಕಿತ್ತಾಕ್ಬಿಟ್ಟು ಸುಮ್ಗೆ ಬೇಕಾ ಬಿಟ್ಟು ಕಾಮಗಾರಿ ಮಾಡಿಬಿಟ್ಟು ಹೆಂಗಂದರೆ ತದ್ವಾ ಮಾಡಿಬಿಟ್ಟು ಬಿಟ್ಬಿಟ್ಟು ಹೊರಟೋಗಿದ್ದಾರೆ ರೋಡಲ್ಲಿ ಇಲ್ಲಿ ಅವರು. ಇದು ಸರಿಯಾಗಿ ನೀರು ಹೋಗೋಕ್ಕೆ ಕೂಡ ಅವಕಾಶ ಆಗ್ತಾಯಿಲ್ಲ ಇವಾಗ. ಮತ್ತೆ
ಮತ್ತು ಏನಾಯಿತು ಅಂದರೆ ಇಲ್ಲಿ ಕಿತ್ತಾಕಿರೋರು ಇಲ್ಲಿ ಸುಮಾರು ದಿವಸಗಳಿಂದ 1-2 ತಿಂಗಳಿಂದ ಇಲ್ಲೇ ಕಲ್ಲುಗಳು ಎಲ್ಲ ಇತ್ತು, ಅದನ್ನ ಎತ್ತಾಕೊಂಡು ಕೂಡ ಆಗಿಲ್ಲ ಕಾಂಟ್ರಾಕ್ಟ್ದಾರನಿಗೆ. ಇಲ್ಲಿ ಪಾಪ ಇವ್ರ ಅಂಗಡಿಯವರು ಚೇತನ್ ಅವರು ಅವ್ರು ಎತ್ತಿಸಿ ಇಲ್ಲಿ ಮೋರಿ ಮೇಲೆ ಬಂಡೆಗಳೆಲ್ಲ ಇದು ಮಾಡಿ ಎಲ್ಲ ಕಿತ್ತಾಕಿ ಹೊರಟೋಗ್ಬಿಟ್ರು. ಅವ್ರಿಗೇನೋ ಒಂದು ಕಳಪೆ ಕಾಮಗಾರ ಮಾಡಿಬಿಟ್ಟು ಕಿತ್ಬಿಟ್ಟು ಎಸ್ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಪಾಪ ಇವ್ರ ಅಂಗಡಿಯವರು ಇಲ್ಲಿ ಗಾಡಿ ಬರೋಕ್ಕೆ ಕೂಡ ಆಗ್ತಾಯಿಲ್ಲ, ಆ ಥರ ವ್ಯವಸ್ಥೆ ಮಾಡಿಬಿಟ್ಟು ಹೊರಟೋಗಿದ್ರು. ಅವ್ರು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ಅವರು ಟ್ಯಾಕ್ಟ್ರಲ್ಲಿ ಕರೆಸಿ ಎಲ್ಲ ಕಲ್ಲುಗಳೆಲ್ಲ ಎತ್ತಿ ಇಲ್ಲಿ ಮೋರಿ ಮೇಲೆ ಕಲ್ಲುಗಳೆಲ್ಲ ಕ್ಲೀನಾಗಿ ರೆಡಿ ಮಾಡಿಸ್ಕೊಂಡು ಈ ಥರ ಮಾಡಿದ್ದಾರೆ ಸರ್ ಅವರು. ಇನ್ನು ಮತ್ತೊಬ್ಬ ನಿವಾಸಿ ವೆಂಕಟ್ ಮಾತನಾಡಿ, ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಕಳಪೆಯಿಂದ ಕೂಡಿವೆ. ಕಳಪೆ ಕಾಮಗಾರಿಗಳು ಮಾಡಿದರೂ ಬಿಲ್ ಮಾಡಲಾಗಿದ್ದು, ಕೂಡಲೇ ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಆಗಬೇಕಿದೆ. ನಗರದ ಕಂದವಾರ ಬಾಗಲಿನ ಸಿಸಿ ವೃತ್ತದಲ್ಲಿ ಕಳಪೆ ಕಾಮಗಾರಿ ನಡೆಸಿ ಮೋರಿ ನಿರ್ಮಾಣ ಮಾಡಿದ್ದಾರೆ. ಇಂತಹ ಕಳಪೆ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ತೀವ್ರ ಕಿರುಕುಳ ಆಗುತ್ತಿದೆ ಎಂದು ಆರೋಪಿಸಿದರು. ಇಂತಹ ಕಳಪೆ ಕಾಮಗಾರಿಗೆ ಬಿಲ್ ಪಾವತಿ ಮಾಡಿದ್ದಾದರೂ ಹೇಗೆ ಎಂದು ಪ್ರಶ್ನಿಸಿರುವ ಅವರು, ಈ ಕಳಪೆ ಕಾಮಗಾರಿ ಕುರಿತು ಶಾಸಕರ ಗಮನಕ್ಕೂ ತರಲಾಗುವುದು. ನಗರಸಭೆ ವ್ಯಾಪ್ತಿಯಲ್ಲಿ ನಡೆಯುವ ಕಾಮಗಾರಿಗಳ ಕುರಿತು ಗುಣಮಟ್ಟ ಪರಿಶೀಲನೆ ಮಾಡಿ ನಂತರ ಬಿಲ್ ಪಾವತಿಸಬೇಕು. ಸಿಸಿ ವೃತ್ತದಲ್ಲಿ ನಡೆದಿರುವ ಕಾಮಗಾರಿ ಮರುಪರಿಶೀಲನೆ ನಡೆಸಿ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಸಭೆಯಲ್ಲಿ ನಡೀತಾ ಇರ್ತಕ್ಕಂಥ ಕಾಮಗಾರಿಗಳು ಬಹಳ ಕಳಪೆ ಕಾಮಗಾರಿಗಳು ಅಂತ ಹೇಳಿ ಕೇಳಿ ಬರ್ತಾ ಇದೆ. ಈ ರೀತಿ ಕಾಮಗಾರಿಗಳನ್ನು ತಮ್ಮ ಸಿ ನ್ಯೂಸ್ ಚಾನಲ್ನವರು ಇದನ್ನು ಬೆನ್ನಟ್ಟಿ ನಗರಸಭೆಯಲ್ಲಿ ನಡೀತಾ ಇರ್ತ ಕಳಪೆ ಕಾಮಗಾರಿಗಳನ್ನ ಅದನ್ನು ಬಿಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ತಮ್ಮ ಗಮನಕ್ಕೂ ಬಂದಿದೆ, ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಎಲ್ರಿಗೂ ಗಮನಕ್ಕೂ ಬಂದಿದೆ. ಉದಾಹರಣೆಗೆ ಸಿ ಸರ್ಕಲ್ನಲ್ಲಿ ಕೆಲವೇ ದಿನಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಚರಂಡಿ ಒಂದು ಕಾಮಗಾರಿಯನ್ನು ಈಗ ದುರಸ್ತಿಯಾಗಿದೆ ಅಂತ ಹೇಳಿ ತಮ್ಮ ಮೀಡಿಯಾ ಮುಖಾಂತರ ಮತ್ತು ತಮ್ಮ ಚಾನಲ್ ಮುಖಾಂತರ ನಮಗೆ ಗೊತ್ತಾಗಿದೆ. ಈ ರೀತಿ ಕಳಪೆ ಕಾಮಗಾರಿಗಳು ನಡೆಯೋದು ಎಷ್ಟು ಮಾತ್ರ ಸಮಂಜಸ ಅಂತ ಹೇಳಿ ನಗರಸಭೆ ಆಯುಕ್ತರು ಮತ್ತು ನಗರಸಭೆ ಅಧ್ಯಕ್ಷರು ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಇಷ್ಟೊಂದು ಕಳಪೆ ಕಾಮಗಾರಿ ಆಗಿದ್ದರೂ ಕೂಡ ಇದನ್ನು ಬಿಲ್ನ ಪಾವತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಭಾಳ ಶೋಚನೀಯ ಆದಂಥ ವಿಷಯ. ಈ ರೀತಿ ಆಗಬಾರ್ದು. ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವ್ರ ಗಮನಕ್ಕೂ ತರ್ತೀವಿ. ಈ ರೀತಿ ಕಳಪೆ ಕಾಮಗಾರಿಗಳಾಗ್ತಾಯಿದೆ ಚಿಕ್ಕಬಳ್ಳಾಪುರದ ನಗರ 31 ವಾರ್ಡ್ಗಳಲ್ಲಿ. ಈ ಕಳಪೆ ಕಾಮಗಾರಿಗಳಲ್ಲಿ ಏನು ನಡೀತಾ ಇದೆ ಅಕ್ರಮವಾಗಿ, ಇದನ್ನು ಯಾವುದೇ ರೀತಿ ಪರಿಶೀಲನೆ ಮಾಡಿ ಗುಣಮಟ್ಟದ ಕಾಮಗಾರಿ ನಡೀತಾ ಇದ್ದರೆ ಮಾತ್ರ ಇದನ್ನು ಬಿಲ್ ಪಾವತಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಈ ಮೂಲಕ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷರು ಮತ್ತು ಕಮಿಷನರ್ ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾವೇರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವವನ್ನು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಇಂದು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರಾದ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಹಲವು ವೇಷಭೂಷಣ ಧರಿಸಿ ಗಮನ ಸೆಳೆದರು. ಕಾವೇರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವವನ್ನು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಇಂದು ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ವಕೀಲ ಸಂದೀಪ್ ಚಕ್ರವರ್ತಿ ಅವರು, ನಿಮ್ಮ ಮನೆ ಭಾಷೆ ಯಾವುದೇ ಆಗಿರಲಿ, ವ್ಯವಹಾರ ಭಾಷೆ ಕನ್ನಡವಾಗಿರಲಿ ಎಂದು ಕನ್ನಡಾಭಿಮಾನವನ್ನು ತೋರಿದರು. ಕಾರ್ಮಿಕರು ಕಾನೂನು ಅರಿಯುವುದು ಅಗತ್ಯ. ಕಟ್ಟಡ ಕಾರ್ಮಿಕರ ಹಕ್ಕುಗಳ ಹರಣ ಆದಾಗ ಖಂಡಿತ ಜಿಲ್ಲಾ ಕಾನೂನು ನೆರವು ವಿಭಾಗದ ಅವಶ್ಯಕತೆ ಪಡೆಯಿರಿ ಎಂದು ಸೂಚಿಸಿದರು. ವಕೀಲನಾಗಿ ಸುಮಾರು 4-5 ವರ್ಷಗಳಿಂದ ಇಲ್ಲೇ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ವಿದ್ಯಾಭ್ಯಾಸ ಮಾಡುವಂತ ಒಂದು ಸಂದರ್ಭದಲ್ಲಿ ಕಾರ್ಮಿಕರಿಗಂತೇಳಿ ಪ್ರತ್ಯೇಕವಾದಂತ ಒಂದು ಲೇಬರ್ ಆಕ್ಟ್ ಇದೆ. ಅದನ್ನ ಅಧ್ಯಯನ ಮಾಡುವಂತ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಕೂಲಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ನಮ್ಮದೇ ಆದಂತ ಒಂದು ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕಂತೇಳಿ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ರಾಮಣ್ಣ ಮಾತನಾಡಿ, ನಾಡಿನಲ್ಲಿ ಹುಟ್ಟಿರುವುದು ನಮ್ಮ ಪುಣ್ಯ. ಕನ್ನಡ ಭಾಷೆ ಉಳಿಸಲು ಒಂದಾಗಿರುವುದು ಸಂತಸದ ವಿಚಾರ. ವಿವಿಧತೆಯಲ್ಲಿ ಏಕತೆ ನಮ್ಮ ಉಸಿರಾಗಿದ್ದು, ಅಂಬೇಡ್ಕರ್ ಅವರ ತ್ಯಾಗ, ದೂರದೃಷ್ಟಿಯ ಸಂವಿಧಾನ ನಾವು ಗೌರವದ ಜೀವನ ನಡೆಸಲು ಸಾಧ್ಯವಾಗಿದೆ. ಕಾರ್ಮಿಕರ ನೋವು, ದುಃಖ, ದುಮ್ಮಾನಕ್ಕೆ ಸರ್ಕಾರ ಬದ್ಧವಾಗಿದ್ದು, ಕಾರ್ಮಿಕರ ಕಾರ್ಡುಗಳ ದುರ್ಬಳಕೆ ಆದಲ್ಲಿ ಗಮನಕ್ಕೆ ತರುವಂತೆ ಕೋರಿದರು. ನಾವು ಕರ್ನಾಟಕದಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ.
ಯಾಕಂದ್ರೆ ಈ ಕರ್ನಾಟಕದ ಒಂದು ಭುವನೇಶ್ವರಿ ತಾಯಿ ಜಾತ್ಯತೀತವಾದ ಒಂದು ಎಲ್ಲ ರಾಜ್ಯದ ಎಲ್ಲ ಜಾತಿ ಎಲ್ಲ ಭಾಷೆಯ ಜನರನ್ನು ಮಣ್ಣಿಗೆ ಹಾಕೊಂಡು ಅವರಿಗೆ ಒಂದು ಜೀವನವನ್ನು ನೀಡತಕ್ಕಂಥ ಒಂದು ಕರ್ನಾಟಕ ರಾಜ್ಯ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ಅಂತ ಅವಕಾಶಗಳಿಲ್ಲ. ಟೂಲ್ ಕಿಟ್ ವಿತರಣೆ, ಮಕ್ಕಳಿಗೆ ಲ್ಯಾಪ್ಟಾಪ್, ಗರ್ಭಿಣಿಯರಿಗೆ ಅನುಕೂಲವಾಗಲು ಹಲವು ಯೋಜನೆಗಳಿದ್ದು ಇದನ್ನೆಲ್ಲ ಇಂಟೆಕ್ ಜೊತೆ ಸೇರಿ ಅನುಕೂಲ ಪಡೆಯಿರಿ ಎಂದರು. ಈ ಸಂದರ್ಭದಲ್ಲಿ ವಕೀಲ ಸಂದೀಪ್ ಚಕ್ರವರ್ತಿ, ರಾಮಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜ್ಬಾಬು, ನಾರಾಯಣಸ್ವಾಮಿ, ಮುನಿಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆ ಜಿಲ್ಲೆಯ ಯುವಕರು ಮಾದಕ ವಸ್ತುಗಳ ವ್ಯಸನಿಯಾಗಿ ಕೊಲೆ, ಸುಲಿಗೆಯಂತಹ ಅಪರಾಧ ಪ್ರಕರಣಗಳಲ್ಲಿ ತೊಡಗಿದ್ದು ಇದು ಪೊಲೀಸರಿಗೆ ದಿನೇ ದಿನೇ ತಲೆನೋವಾಗಿ ಪರಿಣಮಿಸಿದೆ. ಇದಕ್ಕೆ ಕಡಿವಾಣ ಹಾಕಲು ಪೊಲೀಸರು ಜಿಲ್ಲೆಯಲ್ಲಿ ಡ್ರಗ್ಸ್ ವಿರುದ್ಧ ಅಭಿಯಾನ ಸಾರುವ ಮೂಲಕ ಯುವಕರನ್ನು ಪರೇಡ್ ಮಾಡಿಸಿ ಚಳಿ ಬಿಡಿಸಿದ್ದಾರೆ. ಹಾಗಾದರೆ ಏನಿದು ಸ್ಟೋರಿ ಅಂತೀರಾ? ನೋಡೋಣ ಬನ್ನಿ. ಹೀಗೆ ಸಾಲಿನಲ್ಲಿ ಕೈಕಟ್ಟು ನಿಂತಿರುವ ಯುವಕರು, ಡ್ರಗ್ಸ್ ಪರೀಕ್ಷೆ ಮಾಡುತ್ತಿರುವ ಪೊಲೀಸರು, ಮತ್ತೊಂದೆಡೆ ಖಡಕ್ ಆಗಿ ವಾರ್ನಿಂಗ್ ಮಾಡುತ್ತಿರುವ ಜಿಲ್ಲಾ ವರಿಷ್ಠಾಧಿಕಾರಿ, ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರದ ಶತಶೃಂಗ ಭವನದಲ್ಲಿ ಸುಮಾರು 120ಕ್ಕೂ ಹೆಚ್ಚು ಯುವಕರನ್ನು ಕರೆತಂದು ಪರೇಡ್ ಮಾಡಿಸಿ ಚಳಿ ಬಿಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು, ಮಾಲೂರು, ಕೋಲಾರ ಕಸಬಾ, ವೇಮಗಲ್ ಭಾಗಗಳಲ್ಲಿ ಮಾದಕ ವಸ್ತುಗಳು ಮಾರಾಟವಾಗುತ್ತಿರುವ ಬಗ್ಗೆ ಹೆಚ್ಚಿನ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಪೊಲೀಸರು ಸ್ಪೆಷಲ್ ಡ್ರೈವ್ ಮಾಡಿದೆ. ಕೋಲಾರ ಜಿಲ್ಲೆಯ ನರಸಾಪುರ, ವೇಮಗಲ್ ಮತ್ತು ಮಾಲೂರು ಭಾಗಕ್ಕೆ ಕೈಗಾರಿಕೆ ಪ್ರದೇಶ ಬಂದಿರುವುದರಿಂದ ಸಾವಿರಾರು ಮಂದಿ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿದ್ದು ಕೆಲ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡುಬಂದಿದೆ. ಗಾಂಜಾ, ಡ್ರಗ್ಸ್, ಕೊಲೆ, ವಂಚನೆ, ಸುಲಿಗೆ ಪ್ರಕರಣಗಳಲ್ಲಿ ಯುವಕರು ಕಂಡುಬರುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಪೊಲೀಸ್ ಸ್ಪೆಷಲ್ ಡ್ರೈವ್ ಮಾಡಿ ಅನುಮಾನಾಸ್ಪದ ಯುವಕರನ್ನು ಕರೆತಂದು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಸುಮಾರು 120 ಅನುಮಾನಾಸ್ಪದ ಯುವಕರನ್ನು ಕರೆತಂದು ಕೋಲಾರದ ಶತಶೃಂಗ ಭವನದಲ್ಲಿ ಅವರ ರಕ್ತ ಪರೀಕ್ಷೆ ಮತ್ತು ಮೂತ್ರ ಪರೀಕ್ಷೆ ಮಾಡಿಸಿದ್ದಾರೆ. ಪರೀಕ್ಷೆಯಲ್ಲಿ ಸುಮಾರು 10 ಮಂದಿಯಲ್ಲಿ ಪಾಸಿಟಿವ್ ಬಂದಿದ್ದು ಪೊಲೀಸರು ಎಲ್ಲರಿಗೂ ಖಡಕ್ ವಾರ್ನಿಂಗ್ ರವಾನಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವತಿಯಿಂದ ಈ ದಿನ ಮಾದಕ ದ್ರವ್ಯ ವಸ್ತುವಿನ ವಿರುದ್ಧ ಒಂದು ಹೊಸ ಅಧ್ಯಾಯವನ್ನು ನಾವು ಶುರು ಮಾಡಿದ್ದೇವೆ. ಈ ದಿನ ಸುಮಾರು 120 ಜನವನ್ನು ನಾವು ಎಲ್ಲಿ ಮಾದಕ ವಸ್ತುವಿನ ಹೆಚ್ಚು ಉಪಯೋಗ ಇದೆ ಆ ಜಾಗಗಳನ್ನು ನಾವು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ನಾವು ಎಲ್ಲ ಯೂತ್ಸನ್ನು ಪಿಕಪ್ ಮಾಡಿಕೊಂಡು ಕರ್ಕೊಂಡ್ಬಂದಿದ್ದೀವಿ. ಅವರೆಲ್ಲರಿಗೂ ಕೂಡ ಕನ್ಸಂಪ್ಷನ್ ರಿಲೇಟೆಡ್ ಟೆಸ್ಟನ್ನು ಮಾಡಿ ಎಷ್ಟು ಜನ ಪಾಸಿಟಿವ್ ಬರ್ತಾ ಇದ್ದಾರೆ, ಎಷ್ಟು ಜನ ನೆಗೆಟಿವ್ ಬರ್ತಾ ಇದ್ದಾರೆ ಅಂತ ನಾವು ಇವತ್ತು ಒಂದು ನಮ್ಮ ಕಡೆಯಿಂದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು ಒಂದು 10 ಟೆಸ್ಟ್ ಮಾಡಿರೋದ್ರಲ್ಲಿ ಒಂದು ಪಾಸಿಟಿವ್ ಬಂದಿದೆ. ಹೀಗೆ ಈ ಕಾರ್ಯಾಚರಣೆ ಸುಮಾರು ಇನ್ನೂ ಒಂದು 2 ತಾಸು ನಡೆಯುತ್ತೆ. ಮೇನ್ ಉದ್ದೇಶ ಈ ಒಂದು ಪ್ರೋಗ್ರಾಮ್ದು ಮಾದಕ ವಸ್ತುವಿನಿಂದ ಎಲ್ಲ ನಮ್ಮ ಯುವಕರು ಹಾಳಾಗ್ತಾ ಇದ್ದಾರೆ. ಅದನ್ನು ತಗೊಳ್ಳೋದು ಕೂಡ ತಪ್ಪು, ಕೇವಲ ಮಾರೋದಲ್ಲ, ಅದನ್ನು ಸೇವನೆ ಮಾಡೋದು ಕೂಡ ತಪ್ಪು. ಅದನ್ನು ನಾವು NDPS ಅಲ್ಲಿ 27B ಆ್ಯಕ್ಟಲ್ಲಿ ಈ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಇದನ್ನು ಸೇವನೆ ಮಾಡಿದ್ದಾರೆ ಅವರಿಗೆ ನಾವು FIR ಮಾಡಿ ನಂತರ ಅವರ ಫ್ಯಾಮಿಲಿಯನ್ನು ಕರೆಸಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಂತರ ಅವ್ರನ್ನ ಕಳಿಸ್ಕೊಡ್ಬೇಕು ಅನ್ನೋ ಒಂದು ಪ್ರಯತ್ನವನ್ನು ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವೆಲ್ಲ ಇವತ್ತಿಂದ ಶುರು ಮಾಡಿದ್ದೀವಿ. ಇನ್ನು ಅಪರಾಧ ಪ್ರಕರಣಗಳಿಗೆ ಬ್ರೇಕ್ ಹಾಕಲು ಮುಂದಾಗಿರುವ ಪೊಲೀಸರು ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಜಿಲ್ಲಾ ಪೊಲೀಸರು ಪಣ ತೊಟ್ಟಿದ್ದಾರೆ.
ಕೋಲಾರ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಬಿ ನೇತೃತ್ವದಲ್ಲಿ ಅಪರಾಧ ತಡೆಗೆ ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆ ಆರಂಭಿಸಿದ್ದು, ಇದನ್ನು ಜಿಲ್ಲೆಯಲ್ಲಿ ನಿರಂತರವಾಗಿ ಮುಂದುವರಿಸಲು ಮುಂದಾಗಿದ್ದಾರೆ. ಇತ್ತೀಚೆಗೆ ಯುವಕರು ಮಾದಕ ಚಟುವಟಿಕೆಗಳಿಗೆ ಬಲಿಯಾಗಿ ಜೀವನ ಕಳೆದುಕೊಳ್ಳುತ್ತಿರುವುದರಿಂದ ಡ್ರಗ್ಸ್ ಮಾಫಿಯಾ ಮಟ್ಟ ಹಾಕಬೇಕೆಂಬ ಕಾರಣಕ್ಕೆ ಕೋಲಾರ ಪೊಲೀಸರ ಪಣ ತೊಟ್ಟಿದ್ದಾರೆ. ಇವತ್ತು ಕೈಗಾರಿಕೆ ಪ್ರದೇಶಗಳು, ಒಂದು ಕಡೆ ವೇಮ್ಗಲ್ ಕೈಗಾರಿಕೆ ಪ್ರದೇಶ, ಮತ್ತೊಂದು ಕಡೆ ನರಸಾಪುರ ಕೈಗಾರಿಕೆ ಪ್ರದೇಶ ಬಂದಿದ್ದು, ಹೊರಗಡೆನ ಜಾಸ್ತಿ ಯುವಕ ಪಡೆ ಕಾರ್ಖಾನೆಗಳಿಗೆ ಬಂದಿದ್ದಾರೆ. ಇವತ್ತು ನಮ್ಮ SP ಸಾಹೇಬರು, ಕೋಲಾರ ಜಿಲ್ಲೆ SP ಸಾಹೇಬರಿಗೆ ಧನ್ಯವಾದಗಳು ತಿಳಿಸ್ತೇನೆ, ಅಭಿನಂದನೆ ತಿಳಿಸ್ತೇನೆ. ನಮ್ಮ ಕನ್ನಡ ರಾಜ್ಯೋತ್ಸವದ ಪರವಾಗಿ, ಸಮಿತಿಯ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತೇನೆ. ಇವತ್ತು ಏನು ಈ ಭಾಗಗಳಲ್ಲಿ ಹೆಚ್ಚಾಗಿ ಮಾದಕ ವಸ್ತುಗಳು ಕಾಣಿಸ್ಕೊತಾ ಇದೆ, ಯುವಕ ಪಡೆಗೆ ಒಂದು ಕೆಟ್ಟ ಸಂದೇಶ ಕೊಡುವಂಥದ್ದು ಅದು ಆಗ್ತಾಯಿದೆ. ಯಾರೋ ಕೆಲವು ಹೊರಗಡೆಯಿಂದ ಬಂದಿರೋಂಥ ಕಿಡಿಗೇಡಿಗಳು ಅವರು ನಮ್ಮ ಯುವಕರ ಜೊತೆ ಸೇರಿ ಮಾದಕ ವಸ್ತುಗಳು, ಡ್ರಗ್ಸ್ ಇರ್ಬೋದು, ಗಾಂಜಾ ಇರ್ಬೋದು, ಈ ರೀತಿ ಹೆಚ್ಚಾಗಿ ತೊಡಸ್ಕೊಳಕ್ಕೆ ಕಾಣಿಸ್ಕೊತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಇವತ್ತು ಯುವಕ ಪಡೆ ಉದ್ಯೋಗದ ಕಡೆ ಗಮನ ಕೊಡಬೇಕು, ರೈತರ ಪರ ಗಮನ ಕೊಡಬೇಕು, ಕಾರ್ಮಿಕರ ಕಡೆ ಗಮನ ಕೊಡಬೇಕು, ವಿದ್ಯಾರ್ಥಿಗಳ ಕಡೆ ಗಮನ ಕೊಡಬೇಕು. ವಿದ್ಯಾರ್ಥಿಗಳ ಮುಂದೆ ಭವಿಷ್ಯ ಅವರು ಮುಂದೆ ಬೆಳಿಬೇಕು. ಈ ವಿದ್ಯಾರ್ಥಿಗಳಿಗೆಲ್ಲ ಈ ಗಾಂಜಾ, ಗುಟ್ಕಾ ಇವೆಲ್ಲ ನೋಡಿದ್ರೆ ಎಲ್ಲ ಒಂದು ಕೆಟ್ಟ ಸಂದೇಶ ಸಾರ್ತಾಯಿದ್ರು. ಇವ್ರಿಗೆಲ್ಲ ಕರೆಸಿ ತಪಾಸಣೆ ಮಾಡೋ ಕೆಲಸ ನಿನ್ನೆ ನಮ್ಮ ಪೊಲೀಸ್ ಇಲಾಖೆಯಿಂದ SP ಕಡೆಯಿಂದ ಆಗಿದೆ. ಅದು ತುಂಬ ಮೆಚ್ಚುಗೆ ಪಡುವಂಥ ಕೆಲಸ. ಈ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಪೊಲೀಸರಿಂದ ಡ್ರಗ್ಸ್ ಹಾಗೂ ಗಾಂಜಾ ವಿರುದ್ಧ ಅಭಿಯಾನ ಆರಂಭ ಮಾಡಿದ್ದಾರೆ. ಒಟ್ಟಾರೆ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅಪರಾಧ ಪ್ರಕರಣಗಳಲ್ಲಿ ಯುವಕರು ಹೆಚ್ಚು ಕಂಡುಬರುತ್ತಿರುವುದರಿಂದ ಪೊಲೀಸ್ ಇಲಾಖೆ ಇದಕ್ಕೆ ಕಡಿವಾಣ ಹಾಕಲು ಡ್ರಗ್ಸ್ ಆಪರೇಷನ್ಗೆ ಮುಂದಾಗಿರುವುದು ಶ್ಲಾಘನೀಯ ಕೆಲಸವಾಗಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕಿನ ಬಹುತೇಕ ಪಶು ಚಿಕಿತ್ಸಾಲಯಗಳಲ್ಲಿ ಸಿಬ್ಬಂದಿ ಕೊರತೆ ಇದ್ದು, ಇದರಿಂದಾಗಿ ಪಶು ಆಸ್ಪತ್ರೆಗಳು ನಿರ್ವಹಣೆ ಇಲ್ಲದೆ ಮೂಲೆ ಗುಂಪಾಗಿವೆ. ಪಶು ಚಿಕಿತ್ಸಾಲಯಗಳಲ್ಲಿ ಕಟ್ಟಡಗಳು ಸೇರಿದಂತೆ ಅಲ್ಲಿನ ಮೂಲ ಸೌಲಭ್ಯಗಳಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ವೈದ್ಯರನ್ನು ಪ್ರಶ್ನಿಸಿದರೆ ಸಿಬ್ಬಂದಿ ಇಲ್ಲ, ನಾವೇನು ಮಾಡಲಿ ಎಂದು ಅಸಹಾಯಕತೆ ವ್ಯಕ್ತಪಡಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೂಳೂರು ಹೋಬಳಿಯ ಮಾರಗಾನಕುಂಟೆ ಗ್ರಾಮದಲ್ಲಿ ದಾನಿಗಳಿಂದ ವಿಶಾಲವಾದ ಜಾಗದಲ್ಲಿ ಪಶು ಆಸ್ಪತ್ರೆ ದಶಕಗಳ ಹಿಂದೆಯೇ ನಿರ್ಮಿಸಲಾಗಿದೆ. ಆ ಆಸ್ಪತ್ರೆ ಹಲವು ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ನಡೆಯುತ್ತಿತ್ತು. ಆದರೆ ಪ್ರಸ್ತುತ ಭೂತಬಂಗಲೆಯಂತಾಗಿ ಆಸ್ಪತ್ರೆ ಬಾಗಿಲು ತೆಗೆಯುವುದೇ ಅಮಾವಾಸ್ಯೆ, ಹುಣ್ಣಿಮೆಗೆ. ಇದರಿಂದಾಗಿ ಬಹಳಷ್ಟು ರೈತರು ತಮ್ಮ ಜಾನುವಾರುಗಳಿಗೆ ಅನಾರೋಗ್ಯ ಉಂಟಾದಾಗ ಖಾಸಗಿಯವರ ಮೇಲೆ ಅವಲಂಬಿಸಬೇಕಿದೆ. ಮಾರಗಾನಕುಂಟೆ ಗ್ರಾಮದಲ್ಲಿರುವ ಪಶು ಚಿಕಿತ್ಸಾಲಯ ಅಕ್ಕಂ ಸಕ್ಕಂ ನಂಜುಂಡಪ್ಪನವರಿಂದ ಹಲವು ದಶಕಗಳ ಹಿಂದೆಯೇ ಸುಸಜ್ಜಿತ ಕಟ್ಟಡ ನಿರ್ಮಿಸಲಾಗಿದೆ. ಹಾಗೆಯೇ ವಿಶಾಲವಾದ ಜಾಗವು ದಾನವಾಗಿ ಈ ಆಸ್ಪತ್ರೆಗೆ ನೀಡಲಾಗಿದೆ. ಆದರೆ ಈ ಆಸ್ಪತ್ರೆಯು ಈಗ ನಿರ್ವಹಣೆ ಇಲ್ಲದೆ ಕಾಂಪೌಂಡ್ ಒಳಗೆ ಸಂಪೂರ್ಣ ಮುಳ್ಳಿನ ಪೊದೆಗಳು ಸೇರಿದಂತೆ ಕಳೆಗಿಡಗಳಿಂದ ಸೊರಗಿ ಹಾವು ಚೇಳುಗಳ ಆವಾಸ ಸ್ಥಾನವಾಗಿ ಪರಿಣಮಿಸಿದೆ. ಶೌಚಾಲಯದ ಪರಿಸ್ಥಿತಿಯಂತೂ ಶೋಚನೀಯವಾಗಿದ್ದು ಪ್ರಜ್ಞಾವಂತರಲ್ಲಿ ಬೇಸರ ಮೂಡಿಸಿದೆ. ಗ್ರಾಮ ಪಂಚಾಯಿತಿಗೆ ಅಣತಿ ದೂರದಲ್ಲಿರುವ ಈ ಪಶು ಚಿಕಿತ್ಸಾಲಯದ ಆವರಣದಲ್ಲಿ ಒಮ್ಮೆಯಾದರೂ ಗ್ರಾಮ ಪಂಚಾಯಿತಿಯವರು ಸ್ವಚ್ಛತಾ ಕಾರ್ಯ ಕೈಗೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟ ಪಶು ವೈದ್ಯರು ಹಲವಾರು ಗ್ರಾಮಗಳಿಗೆ ಭೇಟಿ ಮಾಡುವ ಹಿನ್ನೆಲೆಯಲ್ಲಿ ಸ್ವಚ್ಛತೆಗೆ ಗಮನ ಹರಿಸುತ್ತಿಲ್ಲ ಎಂದು ಹೇಳಲಾಗುತ್ತಿದೆ.
ಬಗ್ಗೆ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದ ರೆಡ್ಡಿ ಮಾತನಾಡಿ, ಜಿಲ್ಲೆ ಸಿಲ್ಕ್ ಮತ್ತು ಮಿಲ್ಕ್ಗೆ ಹೆಸರುವಾಸಿ. ಇಂತಹ ನೀಡಬೇಕಾದರೆ ಹೈನುಗಾರಿಕೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗೊಳಿಸಬೇಕು. ಜಾನುವಾರುಗಳ ಆರೋಗ್ಯ ಅತಿ ಮುಖ್ಯವಾಗಿದೆ. ಹಾಗಾಗಿ ಪಶುವೈದ್ಯಕೀಯ ಸೌಲಭ್ಯಗಳು ಹೆಚ್ಚು ದೊರೆಯಬೇಕೆಂದರು. ಇದೇ ನಮ್ಮ ಗಡಿನಾಡು ಭಾಗದ ಬಾಗೇಪಲ್ಲಿ ತಾಲೂಕಿನಲ್ಲಿ ಪಶುವೈದ್ಯಕೀಯ ಉಪಕೇಂದ್ರಗಳು ಎಲ್ಲ ನಿರ್ಮಿಸಿರ್ತಾರೆ. ಆದರೆ ಉಪಕೇಂದ್ರಗಳಲ್ಲಿ ಎಲ್ಲ ಗಿಡಗಂಟೆಗಳು ಬೆಳೆದು ಎಲ್ಲ ಅನೈತಿಕ ಚಟುವಟಿಕೆಯಾಗಿ ಎಲ್ಲ ಕುಡುಕರು ಅವರು ಇವರೆಲ್ಲ ಹೋಗಿ ಅಡ್ಡ ಆಗಿಬಿಟ್ಟಿದೆ. ಇದರಿಂದ ಪಶುಗಳಿಗೆ ಎಲ್ಲನೂ ಕಾಲುಬಾಯಿ ರೋಗ ಬರ್ತಾ ಇದೆ. ಆದ್ರೂ ಅದರ ನಿಯಂತ್ರಣ ಮಾಡೋಕ್ಕೆ ಯಾವ ಇಲಾಖೆ ಇದರಲ್ಲೂ ಎಲ್ಲ ಉಪಕೇಂದ್ರಗಳಲ್ಲೂ ವೈದ್ಯರನ್ನು ನೇಮಿಸಬೇಕು ಮತ್ತು ಸಿಬ್ಬಂದಿಯನ್ನು ನೇಮಿಸಬೇಕಾಗಿ ನಾನು ಈ ಮೂಲಕ ಆಗ್ರಹಿಸುತ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲಿ ಹೋದ್ರೂ ಪಶುವೈದ್ಯಕೀಯ ಒಂದು ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಆ ಆಂಬುಲೆನ್ಸ್ ಇವತ್ತಿಗೂ ನಮ್ಮ ಬಾಗೇಪಲ್ಲಿ ತಾಲೂಕಲ್ಲಿ ಓಡಾಡಿದ್ದು ನೋಡಲಿಲ್ಲ. ಹಸುಗಳು ಕರ್ಕೊಂಡು ಬರಬೇಕಂದ್ರೆ ನಾವು ಇವಾಗ ಚೇಲೂರಿಂದ ಬರಬೇಕಂದ್ರೆ ಬಾಗೇಪಲ್ಲಿ ಬರೋಕ್ಕಾಗಲ್ಲ. ದೂರದಿಂದ ಮಾರ್ಗಾನಕುಂಟೆಯಲ್ಲಿ ನೋಡಿದ್ರೆ ವಿಪರೀತವಾದ ಗಿಡಗಂಟೆಗಳನ್ನ ಎಳೆದಿದೆ, ಉತ್ತಮ ಮರಗಳನ್ನ ಎಳೆದಿದೆ. ಪಶುವೈದ್ಯಕೀಯ ಉಪಕೇಂದ್ರ ಎಲ್ಲಿದೆ ಅಂತಲೂ ಕಾಣಿಸುವ ಒಂದು ಪರಿಸ್ಥಿತಿ ಇಲ್ಲ, ಕನಿಷ್ಠ ಒಂದು ಎಲ್ಲಿ ಕಾಣಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ಗೂಳೂರು ಸೇಮ್ ಅದೇ ಪರಿಸ್ಥಿತಿ ಇದೆ. ಎಲ್ಲ ಉಪಕೇಂದ್ರಗಳು ಆ ಥರ ಇದೆ. ಅದಕ್ಕೋಸ್ಕರ ವಿಶೇಷವಾಗಿ ಹಸುಗಳಿದ್ರೇ ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಲ್ಕ್ ಆ್ಯಂಡ್ ಮಿಲ್ಕ್ ಫೇಮಸ್ಸು. ಹಾಲು ಉತ್ಪಾದನೆ ಮಾಡಿ ವಿದ್ಯಾರ್ಥಿಗಳನ್ನು ಓದಿಸಬೇಕಾದ್ರೆ ಹಾಲು ಅಂದ್ರೇ ಒಂದು ಡೈರಿಗೆ ಹಾಕಿ ಹಾಲು ಇದು ಮಾಡಿ ನಾವು ಜೀವನ ಮಾಡಬೇಕು. ಅದೇ ರೀತಿಯಾಗಿ ತಾವು ವಿಶೇಷವಾದ ಕಾಳಜಿಯಾಗಿ ವಹಿಸಿ ಪಶುವೈದ್ಯರನ್ನು ನೇಮಕ ಮಾಡಬೇಕು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಇನ್ನು ಬಾಗೇಪಲ್ಲಿ ತಾಲೂಕಿನಲ್ಲಿ ಪಶುವೈದ್ಯರು ಇಲ್ಲದ ಕಾರಣ ಪಶು ಚಿಕಿತ್ಸಾಲಯಗಳು ಆಹ್ವಾನಗಳ ಬಗ್ಗೆ ಶಾಸಕರು ಮತ್ತು ಸರ್ಕಾರ ಎಚ್ಚೆತ್ತು ತಾಲೂಕಿನ ಪಶುಗಳಿಗೆ ಉತ್ತಮ ಆರೋಗ್ಯ ಸೌಲಭ್ಯ ದೊರೆಯುವ ಕ್ರಮ ಜರುಗಿಸಬೇಕು. ಜಾನುವಾರುಗಳಿಗೆ ಆಂಬ್ಯುಲೆನ್ಸ್ ಆರಂಭಿಸಲಾಗಿತ್ತು, ಅದು ಎಲ್ಲಿ ಹೋಯಿತು ಎಂಬುದು ಕೂಡ ಯಕ್ಷಪ್ರಶ್ನೆಯಾಗಿ ಕಾಡುತ್ತಿದೆ. ಇಂತಹ ಹಲವಾರು ಕುಂದುಕೊರತೆಗಳಿಂದ ರೈತರಿಗೆ ಸೌಲಭ್ಯ ಕೊಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು,
ಒಳಗಿನ ರೋಗಿಗಳು ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟಾಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟಾಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಗ್ರಾಮದ ಮಧ್ಯೆ ಇರುವ ಮನೆಯೊಂದರಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ಒಳನುಗ್ಗಿದ ಕಳ್ಳರು ಮನೆಯ ಬೀಗ ಮುರಿದು ಒಳನುಗ್ಗಿ 800 ಗ್ರಾಂ ಚಿನ್ನಾಭರಣ ಹಾಗೂ 7 ಲಕ್ಷ ನಗದು ಕದ್ದು ಪರಾರಿಯಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ಶನಿವಾರ ತಡರಾತ್ರಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಬೆಂಗಳೂರು ರಸ್ತೆಯ ಚಿನ್ನಸಂದ್ರ ಗ್ರಾಮದಲ್ಲಿ ಶನಿವಾರ ತಡರಾತ್ರಿ ಕಳವು ಪ್ರಕರಣ ನಡೆದಿದೆ. ಚಿನ್ನಸಂದ್ರ ಗ್ರಾಮದ ಭಾಷಾ ಎಂಬವರ ಮನೆಯಲ್ಲಿ ಕಳುವಾಗಿರುವುದಾಗಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕ ಶಿವರಾಜ್ CTV ನ್ಯೂಸ್ಗೆ ತಿಳಿಸಿದ್ದಾರೆ. ಮನೆಯ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಬೀರುವ ಒಡೆದು 800 ಗ್ರಾಂ ಚಿನ್ನಾಭರಣ, 7 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ದೋಚಿ ಪರಾರಿಯಾಗಿದ್ದಾರೆ ಎಂದು ಮನೆ ಮಾಲೀಕ ಶಬೀರ್ ತಿಳಿಸಿದ್ದಾರೆ. ಚಿನ್ನಸಂದ್ರ ಗ್ರಾಮದ ಮಧ್ಯಭಾಗದಲ್ಲಿರುವ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದು ಕಳ್ಳತನವಾಗಿರುವ ವಿಚಾರ ತಾಲೂಕಿನಾದ್ಯಂತ ಹಬ್ಬಿದ್ದು ಜನ ಭಯಭೀತರಾಗಿದ್ದಾರೆ. ಈ ಸಂಬಂಧ ಈವರೆಗೂ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಪೊಲೀಸರು ಇನ್ನೂ ಪರಿಶೀಲನೆ ನಡೆಸುತ್ತಿದ್ದು ಹೆಚ್ಚಿನ ವಿವರಗಳು ಪೊಲೀಸರ ತನಿಖೆಯ ನಂತರ ತಿಳಿಯಬೇಕಿದೆ. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಸಮುದಾಯಗಳು ಮುಖ್ಯ ವಾಹಿನಿಗೆ ಬರಲು ಸಂಘಟನೆಗಳ ಪಾತ್ರ ದೊಡ್ಡದು ಎಂದು ರಾಜ್ಯ ಛಲವಾದಿ ಜನಸಮೂಹ ಸಂಘದ ರಾಜ್ಯಾಧ್ಯಕ್ಷ ಶ್ಯಾಮಸುಂದರ್ ಹೇಳಿದರು. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ರಾಜ್ಯ ಛಲವಾದಿ ಜನಸಮೂಹ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ರಾಜ್ಯ ಛಲವಾದಿ ಜನಸಮೂಹ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ರಾಜ್ಯ ಛಲವಾದಿ ಜನಸಮೂಹ ಸಂಘದ ರಾಜ್ಯಾಧ್ಯಕ್ಷ ಶ್ಯಾಮಸುಂದರ್ ಮಾತನಾಡಿದರು. ಸಂಘಟನೆ ಬಲಿಷ್ಠವಾದಷ್ಟು ಸಮಾಜಗಳು ಅಭಿವೃದ್ಧಿಯತ್ತ ಹೋಗಲು ಸಾಧ್ಯ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ, ಹೋರಾಟ ತ್ರಿವಳಿ ಸೂತ್ರಗಳನ್ನು ಯಾರೂ ಮರೆಯಬಾರದು. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಸಮಾಜದ ಶ್ರೇಯಸ್ಸು, ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಅದೇ ರೀತಿ ಗೌರಿಬಿದನೂರಲ್ಲಿ ನಮಗೂ ನಾಗರಾಜ್ ಅವರು ತುಂಬಾ ವರ್ಷದ ಇದಿದ್ರು. ಏನಕ್ಕಾಗಿ ಇವೆಲ್ಲ ನಾವು ಮಾಡಿಸ್ತಾ ಇದ್ದೀವಿ ಅಂದರೆ, ರಾಜ್ಯ ಮಟ್ಟದಲ್ಲಿ ಒಂದು 70 ಲಕ್ಷ, 65ರಿಂದ 70 ಲಕ್ಷ ಜನ ನಾವಿತ್ತು. ಇವತ್ತು ಎಲ್ಲಾ ವಿಷಯದಲ್ಲೂ ಹಿಂದೆ ಉಳಿತಾ ಇರುವಂತ ಜನ ಯಾರು ಅಂದ್ರೆ ಅದು ಛಲವಾದಿ ಜನ. ಯಾವುದೇ ರೀತಿಯ ರಾಜಕೀಯವಾಗ್ಲಿ, ಶೈಕ್ಷಣಿಕವಾಗ್ಲಿ ಇವಾಗ ಎಲ್ಲದರಲ್ಲೂ ಹಿಂದೆ ಉಳಿತಾ ಇದ್ದೀವಿ. ನಮ್ಮಲ್ಲಿ ಬಿರುಕು ಮೂಡಿಸುವಂತ ಕೆಲಸಗಳು ಬೇರೆಯವ್ರು ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾ ತಾಲೂಕು ವೈಸ್, ಇವಾಗ ನಾನು ರಾಜ್ಯ ಮಟ್ಟದಲ್ಲಿ ಒನಕೆಯಪ್ಪ ಜಯಂತಿ ವಿಷಯದ ಬಗ್ಗೆ ಇಡೀ ರಾಜ್ಯವನ್ನ ಸುತ್ತಿ ಇವಾಗ ನಾಳೆ 11ನೇ ತಾರೀಕು ಎಲ್ಲಾ ತಾಲೂಕು ವೈಸ್ ಸರ್ಕಾರದ ಜೊತೆಲಿ ನಮ್ಮ ಜನಾಂಗ ಸರಿ ಮಾಡುವಂಗೆ ವ್ಯವಸ್ಥೆ ಆಗಿದೆ. ಗೌರಿಬಿದನೂರು ತಾಲೂಕು ಘಟಕದ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಛಲವಾದಿ ಸಮುದಾಯಕ್ಕೆ ಐತಿಹಾಸಿಕ ಇತಿಹಾಸವಿದೆ. ಹಿರಿಯರ ಮಾರ್ಗದರ್ಶನದಲ್ಲಿ, ಯುವಕರ ಸಹಕಾರದಿಂದ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವೆ. ಮುಂದಿನ ತಿಂಗಳಲ್ಲಿ ತಾಲೂಕಿನಲ್ಲಿ ಛಲವಾದಿ ಜನಸಮೂಹ ಸಂಘಟನೆಯಿಂದ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗುತ್ತದೆ. ತಾಲೂಕು ಅಧ್ಯಕ್ಷರಾಗಿ ಮಾಡಿ ಜವಾಬ್ದಾರಿ ನೀಡಿದ ಹಿರಿಯ ಮಾರ್ಗದರ್ಶನದಂತೆ ಕೆಲಸ ಮಾಡುವುದಾಗಿ ಹೇಳಿದರು. 2006ರಲ್ಲಿ ಒಂದು ಸಮಾವೇಶ ಮಾಡಿದ್ವಿ.
ಸೊ ಆವತ್ತಿನಿಂದ ಇವತ್ತು ಯಾವುದೇ ಕಾರಣಕ್ಕೂ ನಮ್ಮವರೆಲ್ಲ ಒಗ್ಗೂಡಿ ಏನಾದ್ರು ಸಮಾವೇಶನೋ ಇಲ್ಲ ಇನ್ನೊಂದಕ್ಕೂ ಮತ್ತೊಂದು ಹೋರಾಟ ಮಾಡೋದಂತಂದ್ರೆ ಅದಕ್ಕೆ ರೂಪರೇಷನ್ ಕೂಡಿಸ್ಬೇಕಂದ್ರೆ ಸಾಧ್ಯವಾಗಿರಲಿಲ್ಲ. ಇವಾಗ ನಮ್ಮ ಹಿತೈಷಿಗಳು ಹಾಗೂ ನಮ್ಮ ಅಣ್ಣನಂತ ಹೇಳ್ಬೋದು, ಕೋಲಾರ ನಮ್ಮ ಶ್ಯಾಮಸುಂದರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಏನೋ ಒಂದು ರೂಪರೇಷೆ ತಂದು ನೀವೊಂದು ಒಗ್ಗೂಡ್ಕೊಂಡು ಎಲ್ಲರನ್ನು ಒಂದು ಸಮಾವೇಶ ತರ ಮಾಡಿಬಿಟ್ಟು ನಮ್ಮವ್ರನ್ನೆಲ್ಲ ಸೇರಿಸೋ ಕಾರ್ಯಕ್ರಮ ಮಾಡ್ಬೇಕಂತ ಹೇಳ್ಬಿಟ್ಟು ಅವತ್ತಿಂದ ಅವರು ಒತ್ತಾಸ ಆಗಿತ್ತು. ತಾಲೂಕು ಘಟಕದ ಉಪಾಧ್ಯಕ್ಷ ಮಂಜುಳಮ್ಮ, ಗೌರವಾಧ್ಯಕ್ಷರಾಗಿ ಕೆ ನಾರಾಯಣಪ್ಪ, ಕಾರ್ಯದರ್ಶಕರಾಗಿ ನರಸಿಂಹಯ್ಯ, ಉಪಾಧ್ಯಕ್ಷರಾಗಿ ಲಕ್ಷ್ಮೀಪತಿ, ಶಿವಕೃಷ್ಣ, ಸಂಘಟನಾ ಕಾರ್ಯದರ್ಶಿಯಾಗಿ ಜಿಕೆ ನಾಗರಾಜ್, ಜಂಟಿ ಕಾರ್ಯದರ್ಶಿಯಾಗಿ ಜಿಎಲ್ ಹರೀಶ್, ಖಜಾಂಚಿಯಾಗಿ ಸೋಮಶೇಖರ್ ರೆಡ್ಡಿ, ಸಂಚಾಲಕರಾಗಿ ಶ್ರೀನಿವಾಸಮೂರ್ತಿ, ಸಹ ಸಂಚಾಲಕರಾಗಿ ತಿಮ್ಮರಾಜು ಮತ್ತು ಇತರೆ ನಿರ್ದೇಶಕರ ಆಯ್ಕೆ ಮಾಡಲಾಯಿತು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿ. ರಾಜ್ಯ ಬರಹಗಾರರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದಿಂದ ಚಿಕ್ಕಬಳ್ಳಾಪುರದ ವಿಶ್ವ ವಿವೇಕ ಕಾಲೇಜಿನ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಏರ್ಪಡಿಸಲಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಆಯೋಜಿಸಿದ್ದ ಕವಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಅಧ್ಯಕ್ಷೆ ಭಾಗ್ಯ ನಾಗರಾಜ್ ಬಂಜಾರ ಮಾತನಾಡಿ, ವಿದ್ಯಾರ್ಥಿಗಳು ಮತ್ತು ಸಾಹಿತಿಗಳನ್ನು ಪ್ರೋತ್ಸಾಹಿಸಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಎಲ್ಲರೂ ಬರೆಯುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದರು. ಜಿಲ್ಲಾ ಚುಟುಕು ಸಾಹಿತ್ಯ ಸಂಘದ ಅಧ್ಯಕ್ಷ ಚಲಪತಿ ಗೌಡ ಮಾತನಾಡಿ, ಕನ್ನಡ ಭಾಷೆ ಉಳಿಸಿ ಬೆಳೆಸಬೇಕು. ಎಲ್ಲರೂ ಕನ್ನಡ ಬೆಳೆಸಿದರೆ ಕನ್ನಡ ಉಳಿಯಲಿದೆ ಎಂದರು. ಈ ದಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಜಿಲ್ಲಾ ಮಟ್ಟದ ಒಂದು ಕವಿಗೋಷ್ಠಿ. ಆದರೆ ಈಗ 2 ಜಿಲ್ಲೆಗಳು ಸೇರಿ ಕವಿಗೋಷ್ಠಿ ಮಾಡ್ತಾ ಇದ್ದೀವಿ. ನಮ್ಮ ಸರ್ದಾರ್ ಸರ್ ಹೆಸರುಗಳು ಹೇಳಿದಾಗ ಅಂತರ್ಜಿಲ್ಲಾ ಮಟ್ಟ ಇದು ಅಂತೇಳಿ ನನಗೆ ಹೇಳಿದ್ರು. ಹೌದು ಸರ್, ಆ ಕಡೆಯಿಂದನೂ ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ಅಧ್ಯಕ್ಷರು ದೊಡ್ಡಬಳ್ಳಾಪುರದವರು. ಅದಕ್ಕಾಗಿ ಅವರ ಜೊತೆಗಾರರು ಸಹ ಇಲ್ಲಿ ಬರ್ತಾ ಇದ್ದಾರೆ, ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕವಿಯತ್ರಿ ಸರಸಮ್ಮ ಮಾತನಾಡಿ, ಮಾಡೋ ನುಡಿಯ ಬಗ್ಗೆ ವಿವರಿಸಿ ಕಷ್ಟ ಮತ್ತು ಸುಖಗಳನ್ನು ರಚನೆ ಮಾಡುವ ಮೂಲಕ ಸಮಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹಂತೇಶ್ ಮಾತನಾಡಿ, ಪ್ರಸ್ತುತ ಚಿಕ್ಕಬಳ್ಳಾಪುರದಲ್ಲಿ ಬಿದ್ದ ಮಳೆಯ ಬಗ್ಗೆ ಕವನ ವಾಚನ ಮಾಡಿದರು. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿದ ಪ್ರಮೀಳಾ ಮಹಾದೇವ್ ಮಾತನಾಡಿ, ಜೀವನದ ಕಷ್ಟ ಮತ್ತು ಸುಖಗಳನ್ನು ಬರೆಯುತ್ತಾ ಹೋದಂತೆ ಬರೆಯುವ ಹವ್ಯಾಸ ತಾನಾಗಿಯೇ ಬರುತ್ತದೆ ಎಂದರು. ಕನ್ನಡ ಭಾಷೆಯ ಮೇಲೆ ಅಭಿಮಾನ ಇರಲಿ ಎಂದು ಅವರು ಕೋರಿದರು. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ಮತ್ತು ಇತರೆ ತಾಲೂಕುಗಳಿಂದ ಆಗಮಿಸಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ಮತ್ತು ಪುಸ್ತಕ ವಿತರಿಸಲಾಯಿತು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸ್ಪರ್ಧಾತ್ಮಕ ತರಬೇತಿ ಶಿಬಿರಗಳಲ್ಲಿ ಉತ್ತಮ ತರಬೇತಿ ನೀಡಿ ಮುಂದಿನ 5 ವರ್ಷಗಳಲ್ಲಿ 500 ಮಂದಿ ಅಧಿಕಾರಿಗಳನ್ನು ಸೃಷ್ಟಿಸುವ ಆಶಯ ಹೊಂದಿರುವುದಾಗಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಹೇಳಿದರು. ಗೌರಿಬಿದನೂರು ನಗರದ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಶಾಸಕರ ಮಾದರಿ ಸ್ಪರ್ಧಾತ್ಮಕ ತರಬೇತಿ ಹಾಗೂ ಪೋಷಕರ ಸಭೆ ಉದ್ಘಾಟಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ಅವರು, ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಗೌರಿಬಿದನೂರು ತಾಲೂಕು ಅತ್ಯಂತ ಹಿಂದುಳಿದಿದೆ. ಉತ್ತಮ ಬದುಕು ಹೇಗೆ ಕಟ್ಟಿಕೊಳ್ಳಬೇಕು ಎಂಬ ಅರಿವಿನ ಕೊರತೆಯಿಂದ ಇಲ್ಲಿನ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಮಸ್ಯೆ ಎದುರಿಸುತ್ತಿದ್ದಾರೆ. ಕಳೆದ 4 ತಿಂಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುತ್ತಿದೆ ಎಂದರು. ಎಲ್ಲವನ್ನೂ ಗಮನದಲ್ಲಿರಿಸಿಕೊಂಡು ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಸ್ಥಳೀಯವಾಗಿ ತರಬೇತಿ ನೀಡಲಾಗುತ್ತಿದೆ. ಗ್ರಾಮೀಣ ವಿದ್ಯಾರ್ಥಿಗಳು ತರಬೇತಿ ಪಡೆಯಲು ಯಾವುದೇ ಸಮಸ್ಯೆಗಳಿದ್ದರೂ ನಿವಾರಿಸಲು ಶಕ್ತಿ ಮೀರಿ ಶ್ರಮಿಸುತ್ತೇನೆ ಎಂದರು. ಯಾಕೆಂದರೆ ನನಗೆ ಒಂದು ಭಾವನೆ ಏನಿತ್ತು, ನಮ್ಮ ತಾಲೂಕು ಹಿಂದುಳಿದಂಥ ಒಂದು ತಾಲೂಕು, ಇಲ್ಲಿ ಎಜುಕೇಷನ್ ಪಡೆದಂಥವ್ರು ಎಜುಕೇಷನ್ ಆದ ತಕ್ಷಣ ಮುಂದಿನ ಜೀವನ ಹೇಗೆ, ನಾವು ಬದುಕಲ್ಲಿ ಹೆಂಗೆ ಕಟ್ಕೋಬೇಕು,
ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಇದ್ದಂಥ ಟೈಮ್ನಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡೋರು ಯಾರು ಸಾಮಾನ್ಯವಾಗಿ ಇರೋದಿಲ್ಲ. ಪಾಪ ನಮ್ಮ ಹಳ್ಳಿಗಾಡಿನ ತಂದೆ ತಾಯಿಗಳಿಗೆ ಅವ್ರು ಯಾರು ಇರ್ತಾರೆ, ಅವ್ರ ಪೋಷಕರಿಗೆ ಕೆಲವರಿಗೆ ಅಷ್ಟು ಗೊತ್ತಿರೋದಿಲ್ಲ. ಮಕ್ಕಳೇನು ಓದಿಸು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಇರ್ತಾರೆ ಹೊರತು ಅವರ ಮುಂದೆ ಯಾವ ಥರ ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನೋ ಒಂದು ನಾಲೆಜ್ ಪಾಪ ಅವ್ರಿಗೆ ಕಡಿಮೆ ಇರ್ತಾರೆ ಹಳ್ಳಿಗಾಡಿಗೆ. ಅದಕ್ಕೋಸ್ಕರ ಅವ್ರ ಮುಂದೆ ತರಬೇತಿಯನ್ನು ಕೊಟ್ಟು ಮುಂದೆ ಯಾವುದೇ ಒಂದು ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ಅವ್ರು ಯಾವ ಥರ ಸ್ಟಡಿ ಮಾಡ್ಕೋಬೇಕು, ಏನು ಮಾಡಬೇಕು ಮುಂದೆ ಅನ್ನೋ ಒಂದು ತರಬೇತಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕ್ಲಾಸಸ್ಗಳನ್ನ ಪ್ರಾರಂಭ ಮಾಡಬೇಕು. ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ 192 ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು. ಮುಂದಿನ ದಿನಗಳಲ್ಲಿ ವಾರಾಂತ್ಯದ ಬದಲಿಗೆ ನಿತ್ಯ ತರಬೇತಿ ಯೋಜನೆ ರೂಪಿಸಲಾಗುವುದೆಂದರು. ಇನ್ನು ಮಕ್ಕಳು ಉನ್ನತ ಸ್ಥಾನದ ಅಧಿಕಾರಿಯಾದರೆ ಯಾವುದೇ ಪೋಷಕರಿಗೆ ತಾವು ಪಟ್ಟ ಶ್ರಮಕ್ಕೆ ಖುಷಿಯಾಗುತ್ತದೆ. ಆದರೆ ಇಲ್ಲಿ ತರಬೇತಿ ಪಡೆದವರು ಪೊಲೀಸ್ ಪೇದೆಯಿಂದ ಜಿಲ್ಲಾಧಿಕಾರಿಯವರೆಗೆ ಪರೀಕ್ಷೆ ಎದುರಿಸುವ ಸಾಮರ್ಥ್ಯ ಬೆಳೆಸಿಕೊಳ್ಳುತ್ತಾರೆ. ಈ ತರಬೇತಿ ಪಡೆಯಲು ಲಕ್ಷಾಂತರ ಖರ್ಚು ಮಾಡಿ ಬೆಂಗಳೂರು, ಬಿಜಾಪುರ ಇತರೆಡೆಗೆ ಹೋಗಬೇಕು. ಆದರೆ ಇಲ್ಲಿ ಉಚಿತವಾಗಿ ದೊರೆಯುತ್ತಿರುವ ತರಬೇತಿ ಪ್ರಯೋಜನ ವಿದ್ಯಾರ್ಥಿಗಳು ಪಡೆಯಬೇಕೆಂದರು. ಜಿಲ್ಲೆಯಲ್ಲಿ ಎಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ನೀಡುತ್ತಿಲ್ಲ. ಶಾಸಕರು ಮಾಡುತ್ತಿರುವ ಪ್ರಯತ್ನದಿಂದಾಗಿ ನಮ್ಮ ಮಕ್ಕಳಿಗೆ ಸ್ಥಳೀಯವಾಗಿ ಉಚಿತ ತರಬೇತಿ ದೊರೆಯುತ್ತಿದೆ. ಬಡ ಪೋಷಕರಿಗೆ ಲಕ್ಷಾಂತರ ರು ಹಣ ಖರ್ಚು ಮಾಡಿ ಸಾಮರ್ಥ್ಯ ಹಾಗೂ ಮಕ್ಕಳಿಗೆ ಪದವಿ ಬಳಿಕ ಯಾವ ಶಿಕ್ಷಣ ಕೊಡಿಸಬೇಕು ಎಂಬ ಅರಿವು ಇರುವುದಿಲ್ಲ. ಇಂತಹ ತರಬೇತಿ ಶಿಬಿರಗಳು ಗ್ರಾಮೀಣ ವಿದ್ಯಾರ್ಥಿಗಳ ಪಾಲಿಗೆ ವರದಾನವಾಗಿವೆ ಎಂದರು. ಇನ್ನು ಶಿಕ್ಷಕರಾದ ಶ್ರೀನಿವಾಸ್, ಸುಧಾಕರ್ ಮಾತನಾಡಿದರು. ತರಬೇತಿ ಮೇಲ್ವಿಚಾರಕ ಚಂದ್ರಪ್ಪ, ಮಾಕ ರಾಮಚಂದ್ರ, ಚನ್ನಪ್ಪ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303.
ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಲೆಕ್ಕ ಬರಹಗಾರ ಸಿಎನ್ ಪ್ರಸಾದ್ ಎಂಬುವವರು ಸೆಪ್ಟೆಂಬರ್ 27ರಂದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ ಆಭರಣ ಅಡಮಾನ ಇಟ್ಟು 4 ಲಕ್ಷ ರೂಪಾಯಿ ನಗದು ಪಡೆದು ತಮ್ಮ ಬೈಕ್ನಲ್ಲಿ ಇಟ್ಟಿದ್ದಾರೆ. ಎಪಿಎಂಸಿಗೆ ಹೋಗಿ ಬರುವಷ್ಟರಲ್ಲಿ ದುಷ್ಕರ್ಮಿಗಳು ಬೈಕಿನಲ್ಲಿಟ್ಟಿದ್ದ 4 ಲಕ್ಷ ನಗದು ದೋಚಿ ಪರಾರಿಯಾಗಿದ್ದಾರೆ. ಇದರಿಂದ ಹಣ ಕಳೆದುಕೊಂಡ ಪ್ರಸಾದ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಈ ಪ್ರಕರಣದ ಬೆನ್ನತ್ತಿದ ಪೊಲೀಸರು ಕೆಲ ಆಯಾಮಗಳಲ್ಲಿ ಮಾಹಿತಿ ಸಂಗ್ರಹಿಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ವೇಳೆ ತಮಿಳುನಾಡಿನ ತಿರುವೆರುಂಬೂರ್ ಪಟ್ಟಣದ ಮದನ್ ಹಾಗೂ ಎಲ್ ವಿಜಯ್ ಎಂಬುವವರನ್ನು ನವೆಂಬರ್ 7ರಂದು ಬಂಧಿಸಲಾಗಿದೆ. ಆರೋಪಿಗಳಿಂದ 3.7 ಲಕ್ಷ ನಗದು ವಶಪಡಿಸಿಕೊಳ್ಳಲಾಗಿದೆ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣೆ ತಿಳಿಸಿದ್ದಾರೆ. ಡಿಫೆನ್ಸ್ ಸರ್ವಿಸ್ ಹೆಸರಲ್ಲಿ ನಕಲಿ ವಿಸ್ಕಿ ತಯಾರಿಕಾ ಘಟಕದ ಮೇಲೆ ಅಬಕಾರಿ ಪೊಲೀಸರು ದಾಳಿ ನಡೆಸಲಾಗಿದ್ದು, ಡಿಫೆನ್ಸ್ ಸರ್ವಿಸ್ ಎಂಬ ಹೆಸರಿನ 15 ಬಾಟಲ್ ಮದ್ಯ ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ 20 ವಿವಿಧ ಬ್ರ್ಯಾಂಡ್ನ 100ಕ್ಕೂ ಅಧಿಕ ಖಾಲಿ ಬಾಟಲ್ ವಶಪಡಿಸಿಕೊಳ್ಳಲಾಗಿದೆ. ಬೀದರ್ ನಗರದ ಲೇಬರ್ ಕಾಲೋನಿ ಅಂಬಾದಾಸ್ ಮನೆಯ ಮೇಲೆ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಬೀದರ್ ನಗರದ ಏರ್ಫೋರ್ಸ್ ಕ್ಯಾಂಟೀನ್ನ ಇರೋ ಕಾರಣ ನಕಲಿ ವಿವಿಧ ಕಂಪನಿಗಳ ಲೇಬಲ್ ಬಳಸಿ ತಂಡ ವಿಸ್ಕಿ ಮಾರಾಟ ಮಾಡುತ್ತಿತ್ತು. ಬ್ಲ್ಯಾಕ್ ಅಂಡ್ ವೈಟ್, ವೈಪರ್, ಓಲ್ಡ್ ಟ್ರಾವೆಲರ್ ಸೇರಿದಂತೆ ಹಲವು ಬ್ರ್ಯಾಂಡ್ಗಳ ಹೆಸರಲ್ಲಿ ವಿಸ್ಕಿ ಮಾರಾಟ ಮಾಡುತ್ತಿದ್ದರು. ಬೀದರ್ ಅಬಕಾರಿ ಎಸ್ಪಿ ಎನ್ಸಿ ಪಾಟೀಲ್ ಹಾಗೂ ಅಬಕಾರಿ ಡಿಎಸ್ಪಿ ಆನಂದ್ ಉಕ್ಕಲಿ ನೇತೃತ್ವದ ತಂಡದಿಂದ ದಾಳಿ ನಡೆಸಲಾಗಿದ್ದು, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರಂತೆ ನೋಟಿಸ್ ಜಾರಿ ಮಾಡಿ ಪ್ರಕರಣ ದಾಖಲಾಗಿದೆ. ಆಂಗ್ಲ ಶಾಲೆಗಳಲ್ಲಿ ಓದುವ ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ 100ಕ್ಕೆ 100 ಅಂಕ ಪಡೆಯುವ ಸಾಮರ್ಥ್ಯ ಹೊಂದಿದ್ದಾರೆ. ಪ್ರತಿಯೊಬ್ಬರೂ ಕನ್ನಡ ಭಾಷೆ ಕಡ್ಡಾಯವಾಗಿ ಕಲಿಯಬೇಕೆಂದು ಯಲಹಂಕ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ರಿಯಾಜ್ ಪಾಷಾ ತಿಳಿಸಿದರು. ನೆಲಮಂಗಲ ತಾಲೂಕಿನ ಗಡಿಯ ಗೊಲ್ಲಹಳ್ಳಿ ಸಮೀಪದ ಕ್ರಿಸ್ತು ಜಯಂತಿ ಸಿಎಂಐ ಪಬ್ಲಿಕ್ ಶಾಲೆಯಿಂದ ಆಯೋಜಿಸಿದ್ದ ಕನ್ನಡ ಹಬ್ಬ ಉದ್ಘಾಟಿಸಿ ಮಾತನಾಡಿದ ಯಲಹಂಕ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ರಿಯಾಜ್ ಪಾಷಾ ಅವರು, ಈಗಿನ ಡಿಜಿಟಲ್ ಯುಗದಲ್ಲಿ ಹೆಚ್ಚು ಕನ್ನಡ ಬಳಕೆ ಆದರೆ ಮಾತ್ರ ಕನ್ನಡ ಉಳಿಯಲು ಸಾಧ್ಯ ಎಂದರು. ನಾಡಿನ ಸಂಸ್ಕೃತಿ ಸಾರುವ ಉಡುಪು ಧರಿಸಿ ಕನ್ನಡ ಹಾಡುಗಳಿಗೆ ಹೆಜ್ಜೆ ಹಾಕುವ ಮೂಲಕ ವಿಶೇಷವಾಗಿ ಕನ್ನಡ ಹಬ್ಬ ಆಚರಿಸಲಾಯಿತು. ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ ಬಗ್ಗೆ ಮಕ್ಕಳಿಗೆ ಪಾಠ ಹೇಳುವುದಕ್ಕಿಂತ ಅವರಿಂದಲೇ ತರಕಾರಿ, ಹಣ್ಣು ವೇಷ ತೊಡಿಸಿ ಅವುಗಳ ಅವಶ್ಯಕತೆ ಮತ್ತು ಪ್ರಾಮುಖ್ಯತೆ ತಿಳಿಸಿಕೊಡುವುದು ಶ್ಲಾಘನೀಯ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ತಿಳಿಸಿದರು. ಶಿಡ್ಲಘಟ್ಟ ನಗರ ಹೊರವಲಯದ ಬಿಜಿಎಸ್ ವಿದ್ಯಾಸಂಸ್ಥೆಯಲ್ಲಿ ಹಣ್ಣು ಮತ್ತು ತರಕಾರಿಗಳ ದಿನದ ಅಂಗವಾಗಿ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಂದ ಆಯೋಜಿಸಲಾಗಿದ್ದ ಹಣ್ಣು ಮತ್ತು ತರಕಾರಿಗಳ ಪ್ರದರ್ಶನ ಮತ್ತು ವೇಷಭೂಷಣ ಸ್ಪರ್ಧೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬಲವಂತವಾಗಿ ಮಕ್ಕಳ ವಯಸ್ಸಿನ ಮೇಲೆ ಇಷ್ಟವಿಲ್ಲದ ಆಹಾರ ಪದಾರ್ಥಗಳನ್ನು ತಿನ್ನುವಂತೆ ಒತ್ತಡ ಹಾಕಬಾರದು. ಮಕ್ಕಳು ಸೂಕ್ಷ್ಮ ಆರೋಗ್ಯಕ್ಕೆ ಅನುಕೂಲ ಎನ್ನುವಂತಹ ಆಹಾರ ಪದಾರ್ಥಗಳನ್ನು ತಿನ್ನಲು ನೀಡುವುದು ಜಾಣತನ ಎಂದರು.
ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಜೆ ಪೂಜಾ, ಕಾಲೇಜಿನ ಪ್ರಾಂಶುಪಾಲ ಕೆ ಮಹದೇವ್, ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಮತ್ತಿತರರು ಹಾಜರಿದ್ದರು. ವಿಜಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ರೌಡಿ ಶೀಟರ್ ರಿಜ್ವಾನ್ ಅಲಿಯಾಸ್ ಪೂರಿ ಎಂಬುವವನನ್ನು ಬಂಧಿಸಿ 15 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ವಿಜಯಪುರದ ಶಿಡ್ಲಘಟ್ಟ ಕ್ರಾಸ್ನ ರಸ್ತೆಯಲ್ಲಿ ಮಾರಕಾಸ್ತ್ರ ಲಾಂಗ್ ಹಿಡಿದು ಜೋರಾಗಿ ಚೀರಾಡಿಕೊಂಡು ಜನರಿಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ವರ್ತಿಸಿದ್ದ ರೌಡಿ ರಿಜ್ವಾನ್ ಪೂರಿಯನ್ನು ಬಂಧಿಸಲಾಗಿದೆ. ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರನ್ನು ಅಡ್ಡಗಟ್ಟಿ ಲಾಂಗ್ ಹಿಡಿದು ಬೆದರಿಸುತ್ತಿರುವವರನ್ನು ಠಾಣೆಗೆ ಕರೆತಂದು ಪರಿಶೀಲಿಸಿದ್ದು, ಸುಮಾರು 2 ವರ್ಷಗಳಿಂದ ತಲೆಮರೆಸಿಕೊಂಡು ನ್ಯಾಯಾಲಯಕ್ಕೆ ಹಾಜರಾಗದಿರುವ ವಿಚಾರ ತಿಳಿದಿದೆ. ರೌಡಿ ರಿಜ್ವಾನ್ ಪೂರಿ ವಿರುದ್ಧ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ 5 ಮತ್ತು ಚಿಕ್ಕಬಳ್ಳಾಪುರದಲ್ಲಿ 3 ಪ್ರಕರಣಗಳಿವೆ. ಕೊಲೆ, ಕಳ್ಳತನ, ಹೊಡೆದಾಟ, ರಾಬರಿ ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿವೆ. ಈ ಬಗ್ಗೆ ವಿಜಯಪುರ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಸುರೇಶ್ ನಾಯಕ್ ಹಾಗೂ ಸಿಬ್ಬಂದಿ ಈತನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಮಗಾರಿ ಮಾಡಿದ 2 ತಿಂಗಳಿಗೆ ಕಿತ್ತು ಬಂದ ಮೋರಿ, ನಗರಸಭೆಯಿಂದ ನಡೆಯುವ ಕಾಮಗಾರಿಗಳು ಕಳಪೆ ಆರೋಪ. ಚಿಕ್ಕಬಳ್ಳಾಪುರದ ಸಿಸಿ ವೃತ್ತದ ಮೋರಿ ಕಾಮಗಾರಿ ಮಾಡಿದ ಗುತ್ತಿಗೆದಾರನ ವಿರುದ್ಧ ಆಕ್ರೋಶ. ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದಿಂದ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ರಾಜ್ಯೋತ್ಸವ, ಕಾರ್ಮಿಕರಿಗೂ ಕಾನೂನು ಅರಿವು ಅಗತ್ಯ. ಮನೆಯ ಭಾಷೆ ಯಾವುದಾದರೂ ಆಡಳಿತ ಭಾಷೆ ಕನ್ನಡವಾಗಲಿ. ಅಪರಾಧ ಪ್ರಕರಣಗಳಲ್ಲಿ ಯುವಕರು ಹೆಚ್ಚು ಭಾಗಿಯಾಗುತ್ತಿರುವ ಆತಂಕ. ಕೋಲಾರದಲ್ಲಿ ಶಂಕಿತ ಯುವಕರನ್ನು ಕರೆತಂದು ಪರೀಕ್ಷೆ ಮಾಡಿದ ಪೊಲೀಸರು, ಹಲವರಿಗೆ ಡ್ರಗ್ಸ್ ಪತ್ತೆಯಾಗಿರುವುದು ಆತಂಕಕ್ಕೆ ಕಾರಣ. ಬಾಗೇಪಲ್ಲಿ ತಾಲೂಕಿನಲ್ಲಿ ಪಶು ಚಿಕಿತ್ಸಾಲಯಗಳಿಗೆ ಬೇಕಿದೆ ಚಿಕಿತ್ಸೆ, ಆಸ್ಪತ್ರೆ ಕಟ್ಟಡಗಳಿದ್ದರೂ ವೈದ್ಯರಿಲ್ಲದೆ ಜಾನುವಾರುಗಳಿಗೆ ಸಂಕಷ್ಟ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.